ನೀವು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ, ನೀವು ನಂಬಿರುವಂತಹ ದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್, ಇದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಕಾರ್ಡ್ ಮೂಲಕನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಗ್ರೂಪ್ ಫಸ್ಟ್, ಗ್ರೂಪ್ ಸೆಕೆಂಡ್ ಹಾಗೆ ಗ್ರೂಪ್ ಥರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ. ನೀವು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಕೆಲವೊಬ್ಬರು ಇಲ್ಲಿ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ಬಹಳಷ್ಟು ದುಃಖ ಅನ್ನುವಂತಹದ್ದಿದೆ. ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ. ಆದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಕೆಲವೊಂದು ಸಲ ಆತ್ಮವಿಶ್ವಾಸವನ್ನು ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮಲ್ಲೇ ಜ್ಞಾನ ಅನ್ನುವಂಥದ್ದು ತುಂಬಾ ಇದೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸು ಕುಗ್ಗಿ ಹೋಗ್ತಾ ಇದೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು. ಕೆಲವೊಬ್ಬರು ಮೆಡಿಟೇಷನ್ ವಿಚಾರದಲ್ಲಿ ಕೂಡ ನಿಮಗೆ ಬಹಳಷ್ಟು ಗೊಂದಲ ಅನ್ನುವಂತಹದ್ದು ಆಗ್ತಾ ಇದೆ. ನೀವು ಕೆಲವೊಂದು ವಿಚಾರಗಳ ಬಗ್ಗೆ ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅದು ಇನ್ನೂ ನಿಮಗೆ ಸಿಕ್ಕಿಲ್ಲ ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಆ ವಿಚಾರವಾಗಿ ಬಹಳಷ್ಟು ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹೆಚ್ಚು ಜನ ಇಲ್ಲಿ ನೀವು ಪ್ರೀತಿಸಿದಂಥವರನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಪ್ರೀತಿಸಿದವರನ್ನು ಮದುವೆ ಆಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ನಿಮಗೆ ಆಗ್ತಾ ಇಲ್ಲ. ಆ ವಿಚಾರದಲ್ಲಿ ಕೂಡ ಬಹಳಷ್ಟು ನೀವು ಗೊಂದಲಕ್ಕೆ ಸಿಲ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಏಂಜಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಜ್ಞಾನ ಅನ್ನುವಂತಹದ್ದು ನಿಮ್ಮಲ್ಲೇ ಇದೆ. ಆದರೆ ನೀವು ಎಲ್ಲೋ ಒಂದು ರೀತಿ ಅದರ ಬಗ್ಗೆನೇ ನಿಮ್ಮ ಇಂಟ್ಯೂಷನನ್ನು ನೀವು ಸರಿಯಾಗಿ ಫಾಲೋ ಮಾಡಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ತುಂಬ ಜನ ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಕೂಲಾಗಿ ಇರುವಂತಹದ್ದು. ಆದರೆ ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ಸಲ ನೀವು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಮ ಮನಸ್ಸು ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಪ್ರೀತಿಯಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಮನಸ್ತಾಪಗಳು ಅನ್ನುವಂತಹದ್ದೇ ಬರ್ತಾ ಇದೆ. ಅದರ ಬಗ್ಗೆ ಹೆಚ್ಚು ನೀವು ಗೊಂದಲಕ್ಕೆ ಸಿಲ್ಕೊಂಡಿದ್ರೆ, ಇಲ್ಲಿ ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು, ನೀವು ಪ್ರೀತಿಸಿದಂತಹವರು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರಾಗಿದ್ದಾರೆ. ಕೆಲವೊಬ್ಬರಿಗೆ ನಿಮ್ಮ ಹಣೆ ಬರಹದಲ್ಲಿ ಇರುವಂತಹದ್ದೇ ಆಗಿದೆ ನಿಮ್ಮ ಪ್ರೀತಿ ಅನ್ನುವಂಥದ್ದು. ಆದರೆ ಅದರ ಬಗ್ಗೆ ಎಲ್ಲೋ ಒಂದು ರೀತಿ ನಿಮಗೆ ಗೊಂದಲ ಅನ್ನುವಂತಹದ್ದೇ ಇದೆ. ಅದನ್ನು ಬಿಡಿ ಅನ್ನುವಂತಹದ್ದನ್ನು ಏಂಜಲ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಆ ವಿಚಾರಗಳಲ್ಲಿ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ನಿಮಗೆ ತುಂಬ ಜ್ಞಾನವೇ ಇದೆ, ಆದರೂ ಕೂಡ ನೀವು ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನು, ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ. ಇಲ್ಲಾಂದರೆ ನಿಮಗೆ ಭಾಳಷ್ಟು ಕಷ್ಟಗಳನ್ನು ನಿಮ್ಮ ಪ್ರೀತಿಯಲ್ಲಿ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಸಿಕ್ಕಿದ್ದಾರೆ. ಪ್ರೀತಿಯ ಜೀವನ ನಿಮ್ಮ ಪ್ರೀತಿ ತುಂಬಾ ಉತ್ತಮವಾಗಿದೆ. ಅದೆಲ್ಲೋ ಒಂದು ರೀತಿ ನೀವು ಕಳ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಈಗಿನ ಕೆಲವೊಂದು ತಿಂಗಳುಗಳಿಂದಲೇ ನಿಮಗೆ ಭಾಳಷ್ಟು ನಿಮ್ಮ ಮನಸ್ಸಿನಲ್ಲಿ ಭಾಳಷ್ಟು ಏರುಪೇರುಗಳಾಗ್ತಾ ಇದೆ. ಭಾಳಷ್ಟು ನೀವು ಗೊಂದಲಕ್ಕೆ ಸಿಲುಕ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ತಾಳ್ಮೆಯನ್ನು ಭಾಳಷ್ಟು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದು ಹೆಚ್ಚಾಗಿ ಪ್ರೀತಿಯ ವಿಚಾರದಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸು ಬಹಳಷ್ಟು ಯಾವುದೋ ಒಂದು ರೀತಿ ಗೊಂದಲದಲ್ಲೇ ಸಿಲುಕಿ ಭಾಳಷ್ಟು ನೀವು ತೊಂದರೆಗೆ ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಕೆಲವೊಂದು ವಿಚಾರದಲ್ಲಿ ನೀವು ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬ ಜನ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ ಅಂತ ಹೇಳಿಬಿಟ್ಟು ನಿಮಗೆ
ದೇವರು ನಿಮಗೆ ಈ ಎಚ್ಚರಿಕೆಯನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲ, ನಿಮ್ಮ ಪ್ರೀತಿ ಉತ್ತಮವಾಗಿ ಇದೆ, ಅದರ ಬಗ್ಗೆ ಎಲ್ಲೋ ಒಂದು ರೀತಿ ಚಿಂತೆಗೆ ಒಳಗಾಗಿದ್ದೀರಾ ನೀವು ಅನ್ನುವಂತಹದ್ದು. ನೀವು ಮದುವೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು, ಅಥವಾ ನೀವು ಪ್ರೀತಿಸಿದಂತಹವರು ನಿಮಗೆ ಸರಿಯಾದ ಜೋಡಿಯೋ ಇಲ್ವೋ ಅನ್ನುವಂಥದ್ದು, ಅದ್ರ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು. ಮನಸ್ಸಿನ ವಿಚಾರವಾಗಿ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ಅದೆಲ್ಲವನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಸಮಯವನ್ನು ನೀವು ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ, ಇಲ್ಲಾಂದರೆ ನೀವು ನಿಮ್ಮ ಜೀವನದಲ್ಲಿರುವಂಥ ಕೆಲವೊಂದು ಮುಖ್ಯವಾದದ್ದನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ದೇವರು ನಿಮಗೆ ಈ ಎಚ್ಚರಿಕೆಯನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ, ಆಲ್ರೆಡಿ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ. ಆ ವಿಚಾರವಾಗಿ ನೀವು ಹೆಚ್ಚು ಚಿಂತಿಸ್ತಾ ಇದ್ದೀರಾ, ದುಃಖಿಸ್ತಾ ಇದ್ದೀರಾ. ಅದರಿಂದ ಹೊರಬನ್ನಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಹೆಲ್ತ್ ಬಹಳಷ್ಟು ಹಾಳಾಗುತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಹಾಳಾಗುತ್ತೆ ಅನ್ನುವಂತಹದ್ದು. ಅದೆಲ್ಲದರಿಂದ ನೀವು ಹೊರಬನ್ನಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಜೀವನ ಏನಿದೆ ಅದರಲ್ಲಿ ಬಹಳಷ್ಟು ನೀವು ಕಷ್ಟಗಳನ್ನು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು. ಅದೆಲ್ಲವನ್ನು ಹಿಂದೆ ಎಷ್ಟೇ ನೀವು ನೋವನ್ನು ಪಟ್ಟಿದ್ರೂ ಕೂಡ ನಿಮ್ಮ ಪ್ರೀತಿಯನ್ನು ನೀವು ಮಿಸ್ ಇಲ್ಲಿ ಹೆಚ್ಚು ಜನರು ಫಸ್ಟ್ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು. ನೀವು ಪ್ರೀತಿಸಿದಂತಹವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚು ಮೋಸವನ್ನು ಮಾಡಿದ್ದಾರೆ. ನೀವು ಟ್ರೂ ಲವ್ ಮಾಡಿದ್ರ, ಆದರೆ ಅವರು ನಿಮ್ಮನ್ನು ನಂಬಿಸಿ ನಿಮಗೆ ಮೋಸ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ, ನಿಮಗೆ ತುಂಬಾ ವಂಚಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಆ ನೆನಪಿನಿಂದ ಹೊರಬನ್ನಿ. ಇಲ್ಲ ಅಂತ ಅಂದರೆ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಳ್ತೀರಾ ಅನ್ನುವಂಥದ್ದು. ನಿಮ್ಮ ಹೆಲ್ತ್ ಅನ್ನುವಂಥದ್ದು ಕೂಡ ಹಾಳಾಗುತ್ತೆ. ನಿಮ್ಮ ಜೀವನವನ್ನು ನೀವೇ ಒಂದು ರೀತಿಯಲ್ಲಿ ಹಾಳು ಮಾಡ್ಕೊಳ್ತೀರಾ. ಅದೆಲ್ಲದರಿಂದ ಆ ನೋವಿನಿಂದ ಹೊರಬನ್ನಿ ಅನ್ನುವಂತಹ ಎಚ್ಚರಿಕೆಯನ್ನು ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಏಂಜಲ್ಸ್ ಏನಿದ್ದಾರೆ ನಿಮಗೆ ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಬಹಳಷ್ಟು ಜನ ಆ ಹಳೆಯ ನೀವು ಏನು ಕಳ್ಕೊಂಡಿದ್ದೀರಾ ಪ್ರೀತಿಯನ್ನು, ಅದರ ಬಗ್ಗೆಯೇ ಚಿಂತಿಸ್ತಾ ಇದ್ದೀರಾ, ಅದರಲ್ಲಿ ಸಮಯವನ್ನು ಕಳೀತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ಕೆಟ್ಟ ಅನುಭವಗಳು, ಕೆಟ್ಟ ನೆನಪುಗಳು ಏನಿದೆ ಅದರ ಬಗ್ಗೆಯೇ ಹೆಚ್ಚು ನೀವು ಸಮಯವನ್ನು ಅದನ್ನು ಪುನಃ ನೆನಪಿಸ್ಕೊಂಡು ನಿಮ್ಮ ಸಮಯವನ್ನು ಭಾಳಷ್ಟು ಈಗಾಗಲೇ ವ್ಯರ್ಥ ಮಾಡಿದ್ದೀರಾ ಅನ್ನುವಂಥದ್ದು. ಇಲ್ಲಿ ಕೆಲವೊಬ್ಬರು 1 ವರ್ಷಗಳಿಂದಲೇ 1 ವರ್ಷ 2 ವರ್ಷದಿಂದ ಆ ನೋವಿನಲ್ಲೇ ನೀವು ದಿನವನ್ನು ಕಳೆದಿದ್ದೀರಾ. ಭಾಳಷ್ಟು ನಿಮ್ಮ ಜೀವನ ಕಷ್ಟಕ್ಕೆ ಸಿಲುಕಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ಹೊರಬನ್ನಿ ಅಂತ ಹೇಳಿಬಿಟ್ಟು ನಿಮಗೆ ಆ ಎಚ್ಚರಿಕೆಯನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಇಲ್ಲಿ ಯಾರು ಪ್ರೀತಿಯನ್ನು ಈ ಗ್ರೂಪ್ ಫಸ್ಟ್ ಅವರು ತುಂಬ ಜನ ಪ್ರೀತಿಯನ್ನು ನೀವು ಕಳ್ಕೊಂಡಿದ್ದೀರಾ. ನೀವು ಟ್ರೂ ಆಗಿ ನೀವು ಪ್ರೀತಿಸಿದ್ರ, ಆದರೆ ಅವರು ನಿಮಗೆ ಮೋಸ ಮಾಡಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದ್ದಾರೆ ಅನ್ನುವಂತಹದ್ದೆಲ್ಲ ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಹೊಸ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಆರಂಭವಾಗ್ತಾ ಇದೆ. ನೀವು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಆ ಕಾಯೋದ್ರಲ್ಲಿ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಲಿಕ್ಕಾಗದೆ ಅದೆಲ್ಲದರಲ್ಲೂ ನೀವು ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೀಗೆಯೇ ನೀವು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ನೀವು ಕಾಯ್ತಾ ಇದ್ದೀರಾ. ಆ ಕಾಯೋದನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಉತ್ತಮ ಪ್ರೀತಿ ಅನ್ನುವಂಥದ್ದನ್ನು ನಿಮಗೆ ಯೂನಿವರ್ಸ್ ಖಂಡಿತವಾಗ್ಲೂ ಕೊಡ್ತಾರೆ. ನೀವು ನಂಬಿರುವಂತಹ ದೇವರು ನಿಮಗೆ ಉತ್ತಮ ಪ್ರೀತಿಯನ್ನು ನೀಡ್ತಾರೆ. ಯಾಕಂದರೆ ಇಲ್ಲಿ ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ಅವರು ಇದ್ದೀರಾ. ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿ ನೀವು ಮೋಸ ಹೋಗಿ
ಬೇಕಿದ್ರೂ ಪ್ರೀತಿಯಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಬರ್ತಾರೆ, ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಬೇಡಿ, ಮುಂದೆ ಸಾಗಿ ಅನ್ನುವಂತಹದ್ದು. ಇಲ್ಲಾಂದರೆ ನಿಮ್ಮ ಜೀವನವನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿಸ್ಕೊಳ್ತೀರಾ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಕೆಲವೊಂದು ಯಶಸ್ಸಿನ ವಿಚಾರದಲ್ಲಿ ನೀವು ತುಂಬಾ ಯಶಸ್ಸಿನ ಕಡೆಗೆ ಗಮನವನ್ನು ವಹಿಸ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನೀವು ಯಶಸ್ಸನ್ನು ಪಡೆಯುವ ವೇಗದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಮರಿತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಪ್ರೀತಿಯ ವಿಚಾರವೇ ಇರಬಹುದು, ನಿಮಗೆ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ತುಂಬ ವೇಗದಲ್ಲಿ ಮುಂದೆ ಸಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಅದರಿಂದ ಕೆಲವೊಂದು ಸಲ ನೀವು ಸಮಸ್ಯೆಗೆ ಸಿಲುಕೊಳ್ತೀರಾ ಅನ್ನುವಂಥದ್ದು, ಅದ್ರ ಬಗ್ಗೆ ಕೂಡ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಆದರೆ ನೀವು ಎಲ್ಲೋ ಒಂದು ರೀತಿ ಅವಸರ ಅನ್ನುವಂತಹದ್ದು ಕೂಡ ನಿಮಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಯಶಸ್ಸು ಬೇಕು ಅಂತ ಹೇಳಿಬಿಟ್ಟು ನೀವು ಹೆಚ್ಚಾಗಿ ನೀವು ಅದರ ಬಗ್ಗೆ ಹೆಚ್ಚು ಗಮನವಹಿಸ್ತಾ ಇದ್ದೀರಾ. ಹಾಗೆ ನಿಮಗೆ ಯಶಸ್ಸು ತುಂಬಾ ಬೇಗ ಸಿಗಬೇಕು ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ನಿರ್ಧಾರಗಳನ್ನು ಕೆಲವೊಂದು ಯೋಚಿಸದೆ ತಗೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇದೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಜ್ಞಾನ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ, ಆದರೆ ಎಲ್ಲೋ ಒಂದು ರೀತಿ ಕೆಲವೊಂದು ವಿಚಾರಗಳಲ್ಲಿ ನೀವು ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ಯಾವುದೋ ಒಂದು ರೀತಿ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಬೇಕು ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ರೀತಿ ತುಂಬ ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದೀರಾ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಎಲ್ಲೂ ಗಮನಿಸ್ತಾ ಇಲ್ಲ ಅನ್ನುವಂತಹದ್ದು. ಕೆಲವೊಮ್ಮೆ ನಿಮಗೆ ಎನಿಮೀಸ್ಗಳು ಕೂಡ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ನೀವು ಎಲ್ಲೋ ಒಂದು ರೀತಿ ನೀವು ಗಮನ ವಹಿಸ್ತಾ ಇಲ್ಲ, ಅದರಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನೀವು ಯಾವ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಬೇಕು ಅಂತ ಹೆಚ್ಚು ನೀವು ವೇಗವಾಗಿ ಸಾಗ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಜೊತೆಯಲ್ಲಿ ಆಗಿರ್ಬೋದು, ನಿಮ್ಮ ಬೆನ್ನ ಹಿಂದೆ ಆಗಿರ್ಬೋದು, ನಿಮಗೆ ಶತ್ರುಗಳು ಅನ್ನುವಂತಹದ್ದು ಇದ್ದಾರೆ. ಅದರ ಬಗ್ಗೆ ಕೂಡ ನೀವು ಎಲ್ಲೋ ಒಂದು ರೀತಿ ಗಮನ ವಹಿಸ್ತಾ ಇಲ್ಲ. ಅದರ ಬಗ್ಗೆ ನೀವು ಅದರ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ವಹಿಸಿ ಅನ್ನುವಂತಹದ್ದನ್ನು ನಿಮಗೆ ಆ ಎಚ್ಚರಿಕೆಯನ್ನು ಕೂಡ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಯಶಸ್ಸು ಅನ್ನುವಂತಹದ್ದನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ಆಲ್ರೆಡಿ ನಿಮಗೆ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದ್ದರೂ ಕೂಡ ನೀವು ಅದನ್ನು ಗಮನಿಸ್ತಾ ಇಲ್ಲ. ಅದರಿಂದ ಎಲ್ಲೋ ಒಂದು ರೀತಿ ನೀವು ಟ್ರಾನ್ಸ್ಫಾರ್ಮೇಷನ್ ಆಗೋದನ್ನು ಕೂಡ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ. ನಿಮಗೆ ಯೂನಿವರ್ಸ್ ಕಡೆಯಿಂದ ತುಂಬ ಮೆಸೇಜಸ್ಗಳು ಬರ್ತಾ ಇದೆ. ಆಲ್ರೆಡಿ ಕೆಲವೊಂದು ವಿಚಾರಗಳು ನಿಮಗೆ ತಿಳಿತಾ ಇದೆ. ಅದ್ರ ಬಗ್ಗೆ ಹೆಚ್ಚು ಗಮನವಹಿಸಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮಗೆ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ. ಆದರೆ ಎಲ್ಲೋ ನೀವು ಅದನ್ನು ಗಮನಿಸ್ತಾ ಇಲ್ಲ. ಯೂನಿವರ್ಸ್ ನಿಮಗೆ ಉತ್ತಮ ಜ್ಞಾನವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆದರೆ ನೀವು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ. ಬೇರೆ ಯಾವುದೋ ವಿಚಾರಗಳನ್ನು ನೀವು ಚಿಂತಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ಆದರೆ ನೀವು ಅದನ್ನು ಫಾಲೋ ಮಾಡಿ. ಅದರಿಂದ ನಿಮಗೆ ನಿಮ್ಮ ಜೀವನ ಬದಲಾವಣೆಯನ್ನು ಕಾಣುತ್ತೆ. ಇಲ್ಲಾಂದರೆ ಯಾವುದೋ ಒಂದು ರೀತಿ ನೀವು ನಿಮ್ಮ ಜೀವನ ಮೊದಲಿನ ಹಾಗೆ ಕಷ್ಟದಲ್ಲಿ ಸಿಲುಕಬೇಕಾಗುತ್ತೆ ಅನ್ನುವಂತಹದ್ದನ್ನು ಕೂಡ ನಿಮಗೆ ಇಲ್ಲಿ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಮೆಸೇಜ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.
ಗ್ರೂಪ್ ಸೆಕೆಂಡ್ ಯಾರೆಲ್ಲ ಗ್ರೂಪ್ ಸೆಕೆಂಡ್ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಎಚ್ಚರಿಕೆಯನ್ನು ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಬಹಳಷ್ಟು ಕಷ್ಟ ಅನ್ನುವಂತಹದ್ದನ್ನು ಪಟ್ಟು ಬಹಳಷ್ಟು ಕಷ್ಟಪಟ್ಟಿದ್ದೀರ. ಕೆಲವೊಂದು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಕಷ್ಟಪಟ್ಟು ನೀವು ಯಶಸ್ಸನ್ನು ಪಡ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನೀವು ಅದರ ಬಗ್ಗೆ ಹೆಚ್ಚು ಗಮನ ವಹಿಸದೆ ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಕ್ಸಸ್ಸನ್ನು ನೀವು ಕಳ್ಕೊಂಡಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮತ್ತೆ ನೀವು ಕೆಲವೊಂದು ನಿಮ್ಮ ಜೀವನದಲ್ಲಿ ಉತ್ತಮವಾದದನ್ನು ಕಳ್ಕೊಂಡು ಮತ್ತೆ ಅದನ್ನು ಸಂಪಾದನೆಯನ್ನು ಮಾಡ್ಕೊಂಡಿದ್ದೀರಾ. ನಿಮಗೆ ಆಲ್ರೆಡಿ ಈಗ ಸಿಕ್ಕಿದೆ. ನಿಮ್ಮ ಮನೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಭಾಳಷ್ಟನ್ನು ನೀವು ಮೊದಲು ಕಳ್ಕೊಂಡಿದ್ರಾ, ಆದರೆ ಮತ್ತೆ ಅದನ್ನು ನೀವು ಪಡ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ಕೆಟ್ಟ ಕಣ್ಣು ಅನ್ನುವಂತಹದ್ದು ಬಿದ್ದಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥ ಸಾಧ್ಯತೆ ಹೆಚ್ಚಿದೆ. ಅದರ ಬಗ್ಗೆ ಎಲ್ಲ ನೀವು ಎಚ್ಚರಿಕೆಯಿಂದ ಇರಿ. ಇಲ್ಲಾಂದರೆ ಮತ್ತೆ ಕೂಡ ನೀವು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಈಗ ಒಂದು ರೀತಿ ಉತ್ತಮವಾಗಿದೆ. ಮೊದಲು ಎಲ್ಲೋ ಒಂದು ರೀತಿ ಬಹಳಷ್ಟು ನೀವು ಕಳ್ಕೊಂಡಿದ್ರಾ, ಅಥವಾ ನಿಮ್ಮ ಸಂಗಾತಿಯಿಂದ ದೂರ ಆಗಿರ್ಬೋದು, ಅಥವಾ ನೀವು ಯಾರನ್ನು ಪ್ರೀತಿಸಿದ್ರಾ ಅವರಿಂದ ಯಾವುದೋ ಒಂದು ರೀತಿ ತುಂಬ ಮನಸ್ತಾಪಕ್ಕೆ ಸಿಲುಕಿ ಬಹಳಷ್ಟು ದುಃಖಗಳನ್ನು ಅನುಭವಿಸಿದ್ರಾ. ಕೆಲವೊಂದು ಜಲಸಿ ಪೀಪಲಿಂದ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದೆಲ್ಲ ನಿಮ್ಮ ಮೇಲೆ ನಡೆದಿತ್ತು. ನಿಮ್ಮ ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಕೆರಿಯರಲ್ಲೇ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ನಷ್ಟವನ್ನು ಅನುಭವಿಸಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಕೆಲವೊಬ್ಬರು ಮನೆಯನ್ನು ಕೂಡ ನೀವು ಕಳ್ಕೊಂಡು ಮತ್ತೆ ಕೂಡ ನೀವು ಅದನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಾ. ಕೆಲವೊಬ್ಬರು ಮನೆಯ ವಿಚಾರದಲ್ಲೂ ಕೂಡ ನೆಮ್ಮದಿಯನ್ನು ಕಳ್ಕೊಂಡಿದ್ರ, ಹಾಗೆ ಕೆಲವೊಬ್ಬರು ಮನೆಯನ್ನೇ ಕಳ್ಕೊಂಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಂದು ವಿಚಾರಗಳಿಗೋಸ್ಕರ ಹಣಕಾಸಿನ ಸಮಸ್ಯೆಯಿಂದ ಮನೆಯನ್ನು ನೀವು ಮಾರಿರ್ಬೋದು. ಈ ರೀತಿ ಎಲ್ಲ ಮಾಡಿದ್ರ, ಆದರೆ ಮತ್ತೆ ಕೆಲವೊಬ್ಬರು ಇಲ್ಲಿ ಪಡ್ಕೊಂಡಿದ್ದೀರಾ. ನೀವು ಏನನ್ನು ಕಳ್ಕೊಂಡಿದ್ರ ಅದನ್ನು ಮತ್ತೆ ಪಡ್ಕೊಂಡಿದ್ದೀರಾ. ಆದರೂ ಕೂಡ ನಿಮಗೆ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಹೆಚ್ಚಾಗಿ ಬೀಳ್ತಾ ಇದೆ. ಅದರ ಬಗ್ಗೆ ನೀವು ಗಮನವಹಿಸಿ ಅನ್ನುವಂಥದ್ದನ್ನು ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ಮತ್ತೆ ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಕೆಲವೊಬ್ಬರು ಈಗ ತುಂಬಾ ಸ್ಟ್ರಕ್ ಆಗಿದ್ದೀರಾ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಫಸ್ಟು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಕಷ್ಟದ ಪರಿಸ್ಥಿತಿಗಳು ಬಂದಿತ್ತು, ಅದರಿಂದ ಮತ್ತೆ ನೀವು ಮುಂದೆ ಸಾಗಿದ್ದೀರಾ. ನೀವು ಕಷ್ಟಪಟ್ಟು ಮುಂದೆ ಸಾಗಿ ಒಂದು ರೀತಿ ಯಶಸ್ಸನ್ನು ಪಡ್ಕೊಂಡಿದ್ದೀರಾ. ನಿಮಗೆ ಏನೆಲ್ಲ ಬೇಕು ಅದನ್ನು ನೀವು ಕಷ್ಟಪಟ್ಟು ಪಡ್ಕೊಂಡಿದ್ದೀರಾ. ಆದರೆ ಈಗ ಎಲ್ಲೋ ಒಂದು ರೀತಿ ಸ್ಟ್ರಕ್ ಆಗಿದ್ದಾರೆ. ಯಾಕಂದರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿ ಇದೆಲ್ಲ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಕಾಡ್ತಾ ಇದೆ ಅನ್ನುವಂತಹದ್ದು, ನಿಮ್ಮನ್ನು ನೋಡಿ ಕೆಟ್ಟದನ್ನು ಬಯಸುವಂತಹವರು ಇದ್ದಾರೆ. ನಿಮ್ಮ ಯಶಸ್ಸನ್ನು ನೋಡಿ ನಿಮಗೆ ಕೆಡಕನ್ನು ಬಯಸುವಂತಹವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದ್ರ ಬಗ್ಗೆ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಿ. ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ನೆಗೆಟಿವಿಟಿಯನ್ನು ಕ್ಲಿಯರ್ ಮಾಡಿಕೊಳ್ಳಿ. ಇಲ್ಲಾಂದರೆ ಮತ್ತೆ ನೀವು ಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ಸ್ವಲ್ಪ ಜಾಗೃತೆಯಿಂದ ಇರಿ ಅನ್ನುವಂತಹ ಸಂದೇಶವನ್ನು ನಿಮಗೆ ಏಂಜಲ್ಸ್ ಆ ಎಚ್ಚರಿಕೆಯನ್ನು ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಗ್ರೂಪ್ ಸೆಕೆಂಡ್ ನಿಮಗೆ ಯಾವುದೋ ಒಂದು ರೀತಿ ನೆಗೆಟಿವಿಟಿ ಅನ್ನುವಂಥದ್ದು ಸ್ವಲ್ಪ ಕಾಡ್ತಾ ಇದೆ ಅನ್ನುವಂಥದ್ದು, ಈ ವಿಚಾರ ನಿಮಗೆ ಕೂಡ ತಿಳಿದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೊತೆಯಲ್ಲಿರುವವರು ಅಥವಾ ಯಾವುದೋ ಒಂದು ರೀತಿ ನಿಮಗೆ ಕೆಟ್ಟದನ್ನು ಬಯಸುವಂತಹವರು ಇದ್ದಾರೆ ಅನ್ನುವಂಥದ್ದು, ನಿಮ್ಮ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಭಾಳಷ್ಟು ಜನ ಇಲ್ಲಿ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹವ್ರು ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ. ನಿಮ್ಮ ಗಮನ ಏನಿದೆ ಅದು ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ, ನಿಮ್ಮ ಗಮನ ಮೆಡಿಟೇಷನಲ್ಲಿ ಕೂತಾಗಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬಹಳಷ್ಟು ನೀವು ಕಷ್ಟಕ್ಕೆ ಸಿಲುಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಚಂಚಲವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲವೂ ನಿಮ್ಮಲ್ಲಿ ಇದ್ದರೂ ಕೂಡ ಯಾವುದೋ ಒಂದು ರೀತಿ ಚಿಂತೆ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇದೆ.
ಇದೆ. ಅದನ್ನು ಬಿಟ್ಟು ಮೆಡಿಟೇಷನನ್ನು ಮಾಡಿ ಅನ್ನುವಂಥದ್ದು. ಹೆಚ್ಚು ಜನ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಕಾನ್ಸಂಟ್ರೇಷನ್ ಅನ್ನುವಂತಹದ್ದು ಬರ್ತಾ ಇಲ್ಲ. ನಿಮ್ಮ ಗಮನ ಬೇರೆ ಕಡೆಯಲ್ಲೇ ಇದೆ ಅನ್ನುವಂಥದ್ದು. ನೀವು ಮೆಡಿಟೇಷನ್ಗೆ ಕೂತಾಗ ಕೂಡ ನಿಮ್ಮ ಮನಸ್ಸು ಬೇರೆ ಕಡೆಯೇ ಸಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ನೀವು ಯಶಸ್ಸನ್ನು ಪಡ್ಕೋಬೇಕು ಅಂತ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದೀರಾ, ಅದ್ರ ಬಗ್ಗೆನೇ ಹೆಚ್ಚು ಚಿಂತಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಇದೆ, ಆ ಜ್ಞಾನ ಕೂಡ ನಿಮಗೆ ಇದೆ. ಆದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ ಹೆಚ್ಚು ಸಮಯವನ್ನು ನೀವು ಆ ಚಿಂತೆಯನ್ನು ಮಾಡೋದ್ರಲ್ಲೇ ಕಳೀತಾ ಇದ್ದೀರಾ. ನೀವು ಯಶಸ್ಸನ್ನು ಹೇಗೆ ಪಡ್ಕೊಳ್ಳೋದು, ಯಶಸ್ಸು ಸಿಗುತ್ತಾ ಇಲ್ವಾ ಅನ್ನುವಂತಹ ಚಿಂತೆಯಲ್ಲೇ ನೀವು ಹೆಚ್ಚು ಸಮಯವನ್ನು ಕಳೀತಾ ಇದ್ದೀರಾ. ಹಾಗೆ ಮೆಡಿಟೇಷನ್ ಮಾಡುವಾಗ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಕೂಡ ನೀವು ಬೇರೆ ವಿಚಾರಗಳ ಬಗ್ಗೆಯೇ ನಿಮ್ಮ ಮನಸ್ಥಿತಿ ಹೋಗ್ತಾ ಇದೆ ಅನ್ನುವಂಥದ್ದು. ನಿಮ್ಮ ಮನಸ್ಸು ಬೇರೆ ವಿಚಾರಗಳ ಬಗ್ಗೆ ಹೋಗ್ತಾ ಇದೆ. ಆದ್ದರಿಂದ ನೀವು ಹೆಚ್ಚಾಗಿ ನೀವು ಯಾವ ಕೆಲಸಗಳನ್ನು ಮಾಡ್ತೀರೋ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ಚಿಂತೆ ಮಾಡೋದ್ರಿಂದ ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ. ನೀವು ಯಶಸ್ಸನ್ನು ಕೂಡ ಮತ್ತೆ ಕಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ಯಶಸ್ಸನ್ನು ನೀವು ಒಂದು ಸಲ ಕಳ್ಕೊಂಡು ಮತ್ತೆ ನೀವು ಕಷ್ಟಪಟ್ಟು ನೀವು ಅದನ್ನು ಪಡ್ಕೊಳ್ತಾ ಬಂದಿದ್ದೀರಾ. ಆದರೆ ಯಾವುದೋ ಒಂದು ನೆಗೆಟಿವಿಟಿ ಕಾರಣದಿಂದ ನೀವು ಮಧ್ಯೆ ಚಿಂತೆಗೆ ಒಳಗಾಗ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗ್ತಾ ಇದೆ. ಮನಸ್ಥಿತಿ ನಿಮಗೆ ಬಹಳಷ್ಟು ಗೊಂದಲದಲ್ಲಿ ನಿಮ್ಮ ಮನಸ್ಥಿತಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ಮುಂದೆ ಸಾಗಿ ಯಶಸ್ಸು ಅನ್ನುವಂತಹದ್ದು ಖಂಡಿತ ನಿಮಗೆ ಸಿಗುತ್ತೆ. ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಖಂಡಿತ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಇಲ್ಲಿ ಗ್ರೂಪ್ ಸೆಕೆಂಡ್ ನೀವು ತುಂಬ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಆದರೆ ಕೆಲವೊಂದು ನೆಗೆಟಿವಿಟಿ ಕಾರಣದಿಂದ ನಿಮಗೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲುಕ್ತಾ ಇದೆ ಅನ್ನುವಂಥದ್ದು. ಆದರೆ ಏಂಜಲ್ ಸಪೋರ್ಟ್ ಇರೋದ್ರಿಂದ ನಿಮ್ಮ ಜೀವನ ಉತ್ತಮವಾಗಿ ನಡೆಯುತ್ತೆ. ಆದರೆ ನಿಮ್ಮ ಇಂಟ್ಯೂಷನ್ ಕಡೆಗೆ ಹೆಚ್ಚು ಗಮನವಹಿಸಿ. ಹಾಗೆ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಸ್ಪಿರಿಟ್ ಟೀಮನ್ನು ಸಹಾಯವನ್ನು ತಗೊಳ್ಳಿ. ಅದರಿಂದ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಹೆಚ್ಚು ನಿಮಗೆ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ಮೆಡಿಟೇಷನ್ ಮಾಡುವಾಗ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ಚಿಂತೆಗೂ ಒಳಗಾಗ್ತಾ ಇದ್ದೀರಾ. ನೀವು ನಿಮ್ಮಲ್ಲಿ ಉತ್ತಮ ಜ್ಞಾನ ಅನ್ನುವಂತಹದ್ದಿದೆ. ಯಶಸ್ಸು ಪಡ್ಕೊಳ್ಳುವಂತಹ ಅರ್ಹತೆ ನಿಮ್ಮಲ್ಲೇ ಇದೆ. ಆ ಜ್ಞಾನ ಅನ್ನುವಂಥದ್ದು ತುಂಬಾ ಇದೆ ನಿಮ್ಮಲ್ಲಿ. ಆದರೂ ಕೂಡ ಎಲ್ಲೋ ಒಂದು ರೀತಿ ನೀವು ನಿಮ್ಮ ಮನಸ್ಥಿತಿ ಬೇರೆ ಒಂದು ಕಡೆಗೆ ಎಳಿತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಬಿಟ್ಟು ಮುಂದೆ ಸಾಗಿ. ಬಹಳಷ್ಟು ನಿಮಗೆ ಕೆಟ್ಟದನ್ನು ಬಯಸುವಂತಹವರು ನಿಮ್ಮ ಸುತ್ತ ಬಹಳಷ್ಟು ಜನರಿದ್ದಾರೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದನ್ನು. ಹಾಗೆ ಮೆಡಿಟೇಷನನ್ನು ನೀವು ಯಾರಾದರೂ ಹೆಚ್ಚಾಗಿ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಅದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ. ಅಂದರೆ ಎಲ್ಲೋ ಒಂದು ರೀತಿ ನಿಮ್ಮ ಗಮನ ಬೇರೆ ಕಡೆ ಹೋಗ್ತಾ ಇದೆ. ನೀವು ಮೆಡಿಟೇಷನ್ ಮಾಡುವಾಗ ನೀವು ಮೆಡಿಟೇಷನ್ ಕಡೆಗೆ ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂತಹದ್ದು ಈ ವಿಚಾರವನ್ನು ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಅದರಿಂದ ನಿಮ್ಮ ಜೀವನ ಇನ್ನೂ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ಭಾಳಷ್ಟು ನೀವು ಕಷ್ಟಕ್ಕೆ ಸಿಲ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ನಿಮಗೆ ಭಾಳಷ್ಟು ಯಾರೇ ಕೆಡುಕನ್ನು ಬಯಸ್ತಾ ಇದ್ದರೂ ಅವರನ್ನು ನಿಮ್ಮ ಸ್ಪಿರಿಟ್ ಟೀಮ್ ದೂರ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ತುಂಬಾ ಇದೆ. ಆದರೆ ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಏಂಜಲ್ಸ್ ಇಲ್ಲಿ ನಿಮಗೆ ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ಕಷ್ಟಕ್ಕೆ ಸಿಲ್ಕೊಳ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ದುಃಖ ಅನ್ನುವಂತಹದನ್ನು ದುಃಖವೇ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಪ್ರೀತಿಯ ಬಗ್ಗೆ ಹೆಚ್ಚು ನಿಮಗೆ ಕೆಲವೊಬ್ಬರು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಭಾಳಷ್ಟು ಜನ ನೀವು ಕೆಲವೊಬ್ಬರನ್ನು ನಂಬಿದ್ರ ತುಂಬಾ ಪ್ರೀತಿಸಿದ್ರ, ಅವರು ನಿಮಗೆ ಬಹಳಷ್ಟು ದುಃಖವನ್ನು ನೀಡಿದ್ದಾರೆ. ಈ ವಿಚಾರವಾಗಿ ನೀವು ಚಿಂತಿಸ್ತಾ ಭಾಳಷ್ಟು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ. ಆ ಯೋಚನೆಯಲ್ಲೇ ನೀವು ತುಂಬಾ ಸ್ಟಕ್ ಆಗಿದ್ದೀರಾ. ಅದನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದನ್ನು ಇಲ್ಲಿ
ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಹಾರ್ಟ್ ಚಕ್ರ ಕೆಲವೊಬ್ಬರಿಗೆ ಇಲ್ಲಿ ಬ್ಲಾಕ್ ಆಗಿದೆ, ಖಂಡಿತವಾಗ್ಲೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ನೀವು ಯೂನಿವರ್ಸಿಗೆ ಹೆಚ್ಚಾಗಿ ಕನೆಕ್ಟ್ ಆಗಿ ಮೆಡಿಟೇಷನನ್ನು ಹೆಚ್ಚು ಮಾಡಿ. ಹಾಗೆ ಯೂನಿವರ್ಸ್ ಸಪೋರ್ಟಿಂದ ನಿಮ್ಮ ಜೀವನ ಉತ್ತಮವಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಹೆಚ್ಚು ಜನಕ್ಕೆ ನಿಮ್ಮ ಸ್ಪಿರಿಟ್ ಟೀಮ್ ಕನೆಕ್ಟೆಡ್ ಆಗಿದ್ದೀರಾ, ನಿಮಗೆ ತುಂಬ ಮೆಸೇಜಸ್ಗಳೆಲ್ಲ ಬರ್ತಾ ಇದೆ, ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಅದನ್ನು ನೀವು ಫಾಲೋ ಮಾಡಿ. ಅದನ್ನು ಎಲ್ಲೋ ಒಂದು ರೀತಿ ನೀವು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು, ಅದನ್ನು ಕೂಡ ನೀವು ಹೆಚ್ಚಾಗಿ ಗಮನಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ಏಂಜಲ್ಸ್ ನಿಮಗೆ ಈ ಎಚ್ಚರಿಕೆಯನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ಯಾಕಂದರೆ ಯೂನಿವರ್ಸ್ ಕಡೆಯಿಂದ ಭಾಳಷ್ಟು ಮೆಸೇಜ್ಗಳು ನಿಮಗೆ ಬರ್ತಾ ಇದೆ, ಅವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನೀವು ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅದರ ಬಗ್ಗೆ ನೀವು ಗಮನ ವಹಿಸ್ತಾ ಇಲ್ಲ. ಯಾಕಂದರೆ ನೀವು ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ, ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಪ್ರೀತಿಸಿದಂತಹವರು, ಅವರ ಬಗ್ಗೆ ಹೆಚ್ಚು ಆ ವಿಚಾರದಲ್ಲೇ ಹೆಚ್ಚು ನೀವು ಮುಳುಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಕಡೆಗೆ ನಿಮ್ಮ ಗಮನ ಹೋಗ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನನ್ನು ಏನೇ ಹೇಳಿದರೂ ಕೂಡ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು ನೀವು ಎಲ್ಲೋ ಕೇಳ್ತಾ ಇಲ್ಲ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ನಿಮ್ಮ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡೋದ್ರಿಂದ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನೀವು ಕಾಣ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಆದರೆ ಮಿಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಟ್ರಾನ್ಸ್ಫಾರ್ಮೇಷನ್, ಕೆಲವೊಂದು ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡದೆ ಅದನ್ನು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ. ಯಾಕಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ತುಂಬಾ ಇದೆ, ನಿಮ್ಮ ಜೀವನ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡದೆ ಬಹಳಷ್ಟನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಆಗೋದನ್ನು ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು. ಇಲ್ಲಾಂದರೆ ಬದಲಾವಣೆ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಆದರೆ ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡದೆ ಎಲ್ಲೋ ಒಂದು ರೀತಿ ನೀವು ಸರಿಯಾಗಿ ಮೆಡಿಟೇಷನನ್ನು ಮಾಡದೆ ಎಲ್ಲೋ ಒಂದು ರೀತಿ ನೀವು ಆ ಟ್ರಾನ್ಸ್ಫಾರ್ಮೇಷನನ್ನು, ನಿಮ್ಮ ಜೀವನದಲ್ಲಿ ಆಗುವಂಥ ಉತ್ತಮ ಬದಲಾವಣೆಯನ್ನು ನೀವು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ಹಾಗಾಗಿ ನೀವು ನಿಮ್ಮ ಇಂಟ್ಯೂಷನ್ ಬಗ್ಗೆ ಹಾಗೂ ಮೆಡಿಟೇಷನ್ ಬಗ್ಗೆ ಹೆಚ್ಚು ಗಮನವಹಿಸಿ ಅಂತ ಹೇಳಿಬಿಟ್ಟು ಈ ಎಚ್ಚರಿಕೆಯನ್ನು ಕೂಡ ನಿಮಗೆ ನಿಮ್ಮ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಏಂಜಲ್ಸ್ ಯಾವ ಎಚ್ಚರಿಕೆಯನ್ನು ನಿಮಗೆ ನೀವು ಯಾವ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಲಿಕ್ಕೆ ಬಯಸ್ತಾರೆ ಅಂತ ನೋಡೋಣ. ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹದ್ದನ್ನು ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ನೀವು ನಂಬಿರುವಂತಹ ದೇವರು ಯಾವ ವಿಚಾರದಲ್ಲಿ ನೀವು ಎಚ್ಚರವಾಗಿರಬೇಕು ಅನ್ನುವಂತಹದನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. ಅಂದರೆ ನೀವು ಹೆಚ್ಚು ಜ್ಞಾನವಂತರಾಗಿದ್ದೀರಾ, ಹಾಗೆ ಬೇರೆಯವರಿಗೆ ಬಹಳಷ್ಟು ಸಹಾಯವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಅದರಲ್ಲಿ ಕೂಡ ನೀವು ಕೆಲವೊಮ್ಮೆ ಮಿಸ್ ಆಗುವಂತಹ ಸಾಧ್ಯತೆ, ಎಲ್ಲೋ ಒಂದು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಉತ್ತಮ ಜ್ಞಾನ ಅನ್ನುವಂತಹದ್ದಿದೆ, ಆದರೆ ಎಲ್ಲೋ ಒಂದು ರೀತಿ ನೀವು ಕೆಲವೊಬ್ಬರು ಇಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು. ನೀವು ಬೇರೆಯವರಿಗೆ ಜ್ಞಾನವನ್ನು ಹಂಚಬೇಕಾದಂಥವ್ರು, ಆದರೆ ಎಲ್ಲೋ ಒಂದು ರೀತಿ ಕೆಲವೊಂದು ವಿಚಾರದಿಂದ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅದರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಿ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಕೂಡ ನೀವು ಪ್ರೀತಿಸಿದವರಿಂದ ಹೆಚ್ಚು ದೂರವಾಗಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಅದ್ರ ಬಗ್ಗೆನೇ ಹೆಚ್ಚು ಚಿಂತಿಸ್ತಾ ಇದ್ದೀರಾ ಅನ್ನುವಂಥದ್ದು. ಆ ಚಿಂತೆಯನ್ನು ಬಿಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಸಾಗಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚು ಸ್ಪಿರಿಚುವಲಿ ಇಲ್ಲಿ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನೀವು ಪ್ರೀತಿಸಿದಂತಹವರಿಂದ ಬಹಳಷ್ಟು ನೀವು ದೂರ ಆಗಿದ್ದೀರಾ, ಒಂಟಿಯಾಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ. ನಿಮ್ಮ ಕೆಲಸ ಕಾರ್ಯಗಳೇ ಒಂದು ರೀತಿ ಬೇರೆ ಅನ್ನುವಂಥದ್ದು. ಅಂದರೆ ನೀವು ಬೇರೆಯವರಿಗೆ ಸಹಾಯ ಮಾಡುವಂತಹ ದಾರಿಯಲ್ಲಿ ನೀವು ನಡೆಯಬೇಕಾದಂತಹವರು, ಆದರೆ ಎಲ್ಲೋ ಒಂದು ರೀತಿ ಪ್ರೀತಿಯ ನೆನಪುಗಳು ನಿಮ್ಮನ್ನು ಅಡ್ಡ ಮಾಡ್ತಾ ಇದೆ. ಆ
ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮಲ್ಲಿ ಉತ್ತಮವಾದ ಜ್ಞಾನ ಅನ್ನುವಂತಹದ್ದು ಇದೆ, ಅದರ ಬಗ್ಗೆ ಹೆಚ್ಚು ಗಮನವಹಿಸಿ ಅನ್ನುವಂತಹದ್ದು. ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲೋ ಗಮನ ನಿಮ್ಮ ಗಮನ ಸಾಗ್ತಾ ಇದೆ. ಅದರ ಬಗ್ಗೆ ಅದೆಲ್ಲವನ್ನು ಬಿಟ್ಟು ನೀವು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನವನ್ನು ವಹಿಸಿ ಅಂತ ಹೇಳಿಬಿಟ್ಟು ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ಏಂಜಲ್ಸ್ ನಿಮಗೆ ಬಹಳಷ್ಟು ಕನೆಕ್ಟೆಡ್ ಆಗಿದ್ದಾರೆ, ಯಾವಾಗಲೂ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ. ನಿಮಗೆ ಏಂಜಲ್ಸಿಂದ ಯಾವಾಗಲೂ ಸಪೋರ್ಟಿವ್ ಏಂಜಲ್ಸ್ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ಥರ್ಡ್ ಐ ಓಪನ್ ಆಗಿರುವಂತಹವರು ಗ್ರೂಪ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಜನರಲ್ ರೀಡಿಂಗ್ ಇದು. ಬಹಳಷ್ಟು ಜನ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಬೇರೆ ಕಡೆಯಲ್ಲೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ನೀವು ನಿಮ್ಮ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದನ್ನು ನಿಮ್ಮ ಸ್ಪಿರಿಟ್ ಟೀಮ್ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಸ್ಪಿರಿಟ್ ಟೀಮ್ ಗೈಡ್ ಮಾಡೋದನ್ನು ಭಾಳಷ್ಟು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈಗಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರ ಹೆಚ್ಚಾಗಿ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಬಹಳಷ್ಟು ಗೊಂದಲದಲ್ಲಿ ಇದೆ. ನಿಮ್ಮ ಬೌಂಡ್ರಿಯನ್ನು ಎಲ್ಲೋ ಒಂದು ರೀತಿ ದಾಟಿ ಬೇರೆ ಕಡೆ ನೀವು ಸಾಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಅಂದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಥಿತಿ ಏನಿದೆ ಅದು ನೀವು ಹೇಳಿದ ಹಾಗೆ ಕೇಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಪ್ರೀತಿಯ ವಿಚಾರದಲ್ಲೇ ನೀವು ಹೆಚ್ಚು ಕೆಲವೊಂದು ಬಾರಿ ಪ್ರೀತಿಯ ವಿಚಾರದಿಂದ ಭಾಳಷ್ಟು ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಸ್ಪಿರಿಚುವಲಿ ಬಹಳಷ್ಟು ನೀವು ಕನೆಕ್ಟೆಡ್ ಆಗಿದ್ದೀರಾ. ಸ್ಪಿರಿಚುವಲಿ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮಿಂದ ಮೆಸೇಜ್ಗಳು ನಿಮಗೆ ಬರ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ. ಪ್ರೀತಿಯ ವಿಚಾರದಿಂದ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಥಿತಿ ಆ ವಿಚಾರದಲ್ಲೇ ಹೋಗ್ತಾ ಇದೆ ಅನ್ನುವಂಥದ್ದು. ಪ್ರೀತಿಯ ಮೇಲೆ ಹೆಚ್ಚು ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅಥವಾ ಎಲ್ಲೋ ಒಂದು ರೀತಿ ನೀವು ಪ್ರೀತಿಯಿಂದ ನೀವು ಪ್ರೀತಿಸಿದವರಿಂದ ದೂರವಾಗಿದ್ದರೆ ಅದರ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗ್ತಾ ಇದ್ದೀರಾ. ಅದರಿಂದ ಎಲ್ಲೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಉತ್ತಮವಾದದ್ದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ನಿಮಗೆ ಏಂಜಲ್ಸ್ ಅಥವಾ ಯೂನಿವರ್ಸ್ ಏನು ಮೆಸೇಜನ್ನು ಸೆಂಡ್ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲೋ ಒಂದು ರೀತಿ ನಿಮಗೆ ಗಮನ ವಹಿಸಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚು ಜನ ಇಲ್ಲಿ ಚಿಂತೆಗೆ ಒಳಗಾಗಿದ್ದೀರಾ. ಆದರೆ ಆ ಚಿಂತೆಯನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂತಹದ್ದು ಅದರ ಬಗ್ಗೆನೇ ಯೋಚಿಸ್ತಾ ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ಆ ಹಣಕಾಸಿನ ವಿಚಾರವಾಗಿ ನೀವು ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ, ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು. ಆ ವಿಚಾರದ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರಿಂದ ಆ ಯೋಚನೆಯನ್ನು ಬಿಟ್ಟು ಮುಂದೆ ಸಾಗಿ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ನಿಮಗೆ ಬೇಕಾದದ್ದನ್ನು ಕಳ್ಕೊಳ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಭಾಳಷ್ಟು ಯೂನಿವರ್ಸ್ ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಗಮನ ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ಭಾಳಷ್ಟು ನೀವು ಅದರ ಬಗ್ಗೆಯೇ ನಿಮ್ಮ ಗಮನ ಹೋಗ್ತಿದೆ. ಆದ್ದರಿಂದ ನಿಮಗೆ ಯೂನಿವರ್ಸ್ ಏನೇ ಒಂದು ನಿಮ್ಮ ಜೀವನದಲ್ಲಿ ಕೊಡ್ತಾ ಇದ್ದರೂ ಕೂಡ ಅದನ್ನು ಎಲ್ಲೋ ಒಂದು ರೀತಿ ನೀವು ಯಾವುದೋ ಒಂದು ರೀತಿ ಕಾರಣದಿಂದ ಮಿಸ್ ಮಾಡ್ಕೊಳ್ತಾ ಕಳ್ಕೊಳ್ತಾ ಇದ್ದೀರಾ ಕೆಲವೊಬ್ಬರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನೀವು ಪ್ರೀತಿಯ ವಿಚಾರದಲ್ಲಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಗೊಂದಲದಲ್ಲಿ ಇದ್ದೀರಾ. ಅದರ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗ್ತಾ ಇದ್ದೀರಾ. ಆದ್ದರಿಂದ ಯೂನಿವರ್ಸ್ ಏನೇ ನಿಮಗೆ ಕೆಲವೊಂದನ್ನು ಕೊಟ್ಟರೂ ಕೂಡ ಅದನ್ನು ಹೆಚ್ಚಾಗಿ ನೀವು ಗಮನ ವಹಿಸದೆ ಕೆಲವೊಂದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರಿಗೆ ನಿಮ್ಮ ಜೀವನವನ್ನು
ಆ, ನೀವು ಯಶಸ್ಸಿನತ್ತ ಭಾಳಷ್ಟು ಸಾಗ್ತಾ ಇದ್ದೀರಾ. ಹಾಗೆ ಉತ್ತಮವಾದ ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿದೆ. ಆ ಜ್ಞಾನವನ್ನು ಹಾಳು ಮಾಡಲಿಕ್ಕೆ ಭಾಳಷ್ಟು ಜನ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ನಿಮ್ಮ ಜೊತೆಯಲ್ಲಿ ಇರುವವರು ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ಕೂಡ ಕೆಲವೊಬ್ಬರು ನಿಮ್ಮ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮಿಂದ ನಿಮ್ಮ ಜ್ಞಾನ ಇರ್ಬೋದು, ನಿಮ್ಮ ಎನರ್ಜಿ ಇರ್ಬೋದು, ಅದನ್ನು ಕಿತ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು ಇಲ್ಲಿ ಭಾಳಷ್ಟು ಜನ ಈಗಾಗಲೇ ಭಾಳಷ್ಟು ಕಷ್ಟಕ್ಕೆ ಒಳಗಾಗಿದ್ದೀರಾ. ತುಂಬಾ ಸ್ಟಕ್ ಆಗಿದ್ದೀರಾ. ಮನಸ್ಸಿಗೆ ಸಂಬಂಧಪಟ್ಟಂತೆ ನೀವು ಪ್ರೀತಿಸಿದವರನ್ನು ಕಳ್ಕೊಂಡಿದ್ದೀರಾ, ದೂರ ಆಗಿದ್ದೀರಾ ಅವರಿಂದ ಅನ್ನುವಂಥದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ಜ್ಞಾನವನ್ನು ಕೂಡ ನಿಮಗೆ ಎಷ್ಟೇ ಜ್ಞಾನ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಅದರ ಬಗ್ಗೆ ಕೂಡ ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ನಿಮಗೆ ಅವರ ಬಗ್ಗೆ ನಿಮ್ಮ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ಭಾಳಷ್ಟು ಜನ ಪ್ರಯತ್ನಿಸ್ತಿದ್ದಾರೆ. ಅದು ನಿಮ್ಮ ಬೆನ್ನ ಹಿಂದೆ ಭಾಳಷ್ಟು ಜನ ನಿಮಗೆ ಕೆಡುಕನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ. ಇಲ್ಲಾಂದರೆ ನೀವು ಚಿಂತೆಗೆ ಒಳಗಾಗ್ತೀರಾ. ನಿಮ್ಮ ಜೀವನದಲ್ಲಿ ಭಾಳಷ್ಟು ಉತ್ತಮವಾದದ್ದನ್ನು ನೀವು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹದ್ದು ಎಚ್ಚರಿಕೆಯನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಭಾಳಷ್ಟು ನಿಮಗೆ ಎಲ್ಲವೂ ಕೂಡ ಉತ್ತಮ ಜ್ಞಾನ ಅನ್ನುವಂಥದ್ದು ನಿಮಗೆ ಇದೆ. ಸಕ್ಸಸ್ಸನ್ನು ಹೇಗೆ ಪಡ್ಕೋಬೇಕು ಅನ್ನುವಂಥದ್ದು ಕೂಡ ನಿಮಗೆ ತಿಳಿದಿದೆ. ಆದರೂ ಕೂಡ ನೀವು ಮುಂದೆ ಸಾಗ್ತಾ ಇಲ್ಲ. ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು ಯೂನಿವರ್ಸ್ ಸಪೋರ್ಟ್ ನಿಮಗೆ ಯಾವಾಗಲೂ ಇದೆ. ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ, ಭಯಕ್ಕೆ ಒಳಗಾಗಿದ್ದೀರಾ. ಅದನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಅವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂಥದ್ದು ಇಲ್ಲಿ. ಕೆಲವೊಬ್ಬರು ನಿಮಗೆ ಶತ್ರುಗಳು ಬಹಳಷ್ಟು ನಿಮಗೆ ಕೆಡಕನ್ನು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ನಿಮಗೆ ಖಂಡಿತವಾಗ್ಲೂ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಹೆಚ್ಚಿದೆ. ಆದರೂ ಕೂಡ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೂ ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದು, ಚಿಂತೆಯನ್ನು ಬಿಟ್ಟು, ಭಯವನ್ನು ಬಿಟ್ಟು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಗಮನ ವಹಿಸಿ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನಿಮಗೆ ಜ್ಞಾನ ಇದ್ದರೂ ಕೂಡ ನಿಮಗೆ ಸ್ಪಿರಿಟ್ ಸಪೋರ್ಟ್, ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಆದರೂ ಕೂಡ ನಿಮ್ಮ ಮನಸ್ಥಿತಿ ಬೇರೆ ಕಡೆಯಲ್ಲೇ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಅದೆಲ್ಲವನ್ನು ಬಿಟ್ಟು ಉತ್ತಮ ಜ್ಞಾನವನ್ನು ಪಡ್ಕೊಳ್ಳಿ. ಯಾರು ಮೆಡಿಟೇಷನನ್ನು ಮಾಡ್ತಾ ಇಲ್ಲ, ಮಾಡಿ. ಹಾಗೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆದವರು ಈಗಿನ ದಿನಗಳಲ್ಲಿ ಮೆಡಿಟೇಷನ್ನ ಮಾಡೋದನ್ನು ಹೆಚ್ಚು ನೀವು ಕಡಿಮೆ ಮಾಡಿದ್ದೀರಾ ಅನ್ನುವಂಥದ್ದು, ಭಾಳಷ್ಟು ಕಡಿಮೆ ಮಾಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿ ನಿಮ್ಮ ಸ್ಪಿರಿಟ್ ಟೀಮಿಗೆ ಕನೆಕ್ಟೆಡ್ ಆಗಿ ಯೂನಿವರ್ಸಿಗೆ ಕನೆಕ್ಟ್ ಆಗೋದ್ರಿಂದ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನಿಮ್ಮ ಮನಸ್ಸಿನ ಭಯ ಇರ್ಬೋದು, ಅಥವಾ ಯಾವುದೇ ರೀತಿ ನಿಮಗೆ ಚಿಂತೆ ಇದ್ದರೂ ಕೂಡ ಅದೆಲ್ಲವೂ ಹೋಗುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ನಿಮಗೆ ಕೆಡಕನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ. ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಸಿಗುತ್ತೆ ಅಂತ ಆ ವಿಚಾರವನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಯಶಸ್ಸಿಗೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ವಿಚಾರವಾಗಿ ಬಹಳಷ್ಟು ನೀವು ಮನಸ್ಸಿಗೆ ಸಂಬಂಧಪಟ್ಟಂತೆ ಇದೆ. ಕೆಲಸ ಕಾರ್ಯಗಳಲ್ಲೂ, ಹಾಗೆ ಹಣಕಾಸಿನ ವಿಚಾರದಲ್ಲೂ, ಪ್ರೀತಿಯ ವಿಚಾರದಲ್ಲೂ ಬಹಳಷ್ಟು ನಿಮಗೆ ಬೇಕಾದದನ್ನ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಬಹಳಷ್ಟು ನಿಮಗೆ ಶತ್ರುಗಳು ಕೂಡ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಯಶಸ್ಸನ್ನು ನೀವು ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ, ಕೆಡಕನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾವುದೋ ಒಂದು ರೀತಿ ಅಡೆತಡೆಗಳು ನಿಮಗೆ ಎದುರಾಗ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಹೋಗುತ್ತೆ. ಆದರೆ ನೀವು ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ. ಹಾಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಬಹಳಷ್ಟು ಕನೆಕ್ಟೆಡ್ ಆಗಿದ್ದಾರೆ. ಅವರು ತಿಳಿಸುವಂಥ ಮೆಸೇಜ್ಗಳನ್ನು ನೀವು ಹೆಚ್ಚು ಫಾಲೋ ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು
ಬಹಳಷ್ಟು ಕಷ್ಟಪಡಬೇಕಾಗುತ್ತೆ. ಯಶಸ್ಸಿನ ವಿಚಾರದಲ್ಲಿ ನಿಮಗೆ ಕಷ್ಟಗಳು ಬಹಳಷ್ಟು ಬರೋ ಸಾಧ್ಯತೆಗಳು ಇದೆ. ಆದರೆ ನೀವು ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ಅಂತ ಕೂಡ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ಕಷ್ಟಕ್ಕೆ ಒಳಗಾಗ್ತೀರಾ. ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಯಶಸ್ಸು ಆಲ್ರೆಡಿ ನಿಮಗೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಆದರೂ ಅದನ್ನು ನಿಮ್ಮ ಶತ್ರುಗಳು ಹಾಳು ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಮೆಡಿಟೇಷನನ್ನು ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯೂನಿವರ್ಸಿಗೆ ನೀವು ಕನೆಕ್ಟ್ ಆಗಿ ಅನ್ನುವಂತಹ ವಿಚಾರವನ್ನು ನಿಮಗೆ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಯಶಸ್ಸನ್ನು ನೀವಾಗಿ ಹಾಳು ಮಾಡ್ಕೋಬೇಕಾಗುತ್ತೆ ಅಥವಾ ಕಳ್ಕೊಳ್ಬೇಕಾಗುತ್ತೆ ಅಥವಾ ಬೇರೆಯವರ ಪಾಲಾಗುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚು ನಿಮ್ಮ ಇಂಟ್ಯೂಷನ್ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಿ. ಹಾಗೆ ನಿಮ್ಮ ಜೊತೆಯಲ್ಲೇ ಇರುವಂತಹವರ ನಿಮ್ಮ ಶತ್ರುಗಳ ಬಗ್ಗೆ, ನಿಮ್ಮ ಬೆನ್ನ ಹಿಂದೆ ಇರ್ಬೋದು, ನಿಮ್ಮ ಜೊತೆಯಲ್ಲೇ ಇರುವಂತಹ ಶತ್ರುಗಳ ಬಗ್ಗೆ ಹೆಚ್ಚು ಗಮನ ವಹಿಸಿ. ಇಲ್ಲಾಂದರೆ ನಿಮ್ಮ ಯಶಸ್ಸನ್ನು ನೀವು ತುಂಬ ಈಸಿಯಾಗಿ ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಮೆಸೇಜನ್ನು ಇಲ್ಲಿ ನಿಮಗೆ ಈ ಎಚ್ಚರಿಕೆಯನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದು ಹಣಕಾಸು ಇರ್ಬೋದು, ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಕೆರಿಯರ್ ಇರ್ಬೋದು, ಯಾವುದೇ ರೀತಿ ಇದ್ದರೂ ನಿಮ್ಮ ಬಿಸ್ನೆಸ್ಸಲ್ಲಿರ್ಬೋದು ಭಾಳಷ್ಟು ದುಃಖ ಅನ್ನುವಂಥದ್ದನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅಥವಾ ಹಣಕಾಸನ್ನು ಕಳ್ಕೊಳ್ಬೇಕಾಗುತ್ತೆ. ಭಾಳಷ್ಟು ರೀತಿಯಲ್ಲಿ ಸಮಸ್ಯೆಗೆ ಸಿಲುಕೋ ಸಾಧ್ಯತೆ ಇದೆ. ಅದರ ಬಗ್ಗೆ ಹೆಚ್ಚಾಗಿ ನೀವು ಗಮನವಹಿಸಿ. ನಿಮಗೆ ಕೆಡುಕನ್ನು ಮಾಡುವಂತಹವರು ನಿಮ್ಮ ಬೆನ್ನ ಹಿಂದೆ ಅಥವಾ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ನಿಮಗೆ ಗಮನ ವಹಿಸಿ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಜನ ಚಿಂತೆಗೆ ಒಳಗಾಗಿದ್ದೀರಾ, ಆಲ್ರೆಡಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ. ಕೆಲವೊಬ್ಬರು ಬಹಳಷ್ಟು ನಿಮ್ಮ ಜೀವನದಲ್ಲಿ ಇರುವಂಥ ಒಳ್ಳೆಯದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದನ್ನು ನಿಮಗೆ ಇಲ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದು ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ, ಜನರಲ್ ರೀಡಿಂಗ್ ಇದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.